ಡೆಬಿಟ್ ಕಾರ್ಡ್ ಸಿಇಬಿ ನಂಬರ್ ಅಥವಾ UPI ಪೇಮೆಂಟ್ಸ್. ಇನ್ನೊಂದು ಇತ್ತೀಚೆಗೆ ಆಗ್ತಾ ಇರೋದು APK ಫೈಲ್ಸ್. ಅದರಲ್ಲಿ ಈ ಚಾನಲ್ APK ಫೈಲ್ ಇರ್ಬೋದು, ಕಿಸಾನ್ ಆಪ್ APK ಫೈಲ್ ಇರ್ಬೋದು, ಇವುಗಳೆಲ್ಲ ಲಿಂಕ್ ಪ್ರೆಸ್ ಮಾಡಿದಾಗ ಅಥವಾ APK ಫೈಲ್ ಡೌನ್ಲೋಡ್ ಮಾಡಿದಾಗ ಎಂಟೈರ್ ಮೊಬೈಲ್ ಕಾಂಪ್ರಮೈಸ್ ಆಗ್ತದೆ. ಹಾಗಾಗಿ ಇವುಗಳೆಲ್ಲ ಫಸ್ಟ್ ಕ್ಲಿಕ್ ಮಾಡ್ಬೇಕು. ಎರಡನೇದು ನಿಮ್ಮ ಹತ್ರ ಬಂದ ತಕ್ಷಣ ಬೇರೆಯವರಿಗೆ ಶೇರ್ ಮಾಡ್ಬೇಕು. ನೆಕ್ಸ್ಟ್ ಈಗಾಗಲೇ ಹೇಳಿದ್ರೆ ಇನ್ನೊಂದು ಏನಂತಂದ್ರೆ ಒಂದು ರಾಂಗ್ ಪರ್ಸೆಪ್ಷನ್ ಹೆಚ್ಚಿನದಾಗಿ ಏನು ಸೈಬರ್ ಅಪರಾಧ ಆಗುತ್ತೆ ಹಾಲಿಡೇಗಳಲ್ಲಿ, ಸ್ಯಾಟರ್ಡೆ ಸಂಡೇ ಇರ್ಬೋದು ಅಥವಾ ರಜೆ ದಿನ ಇದ್ದಾಗ ರಿಪೋರ್ಟ್ ಮಾಡ್ಲಿಕ್ಕೆ ವಿಳಂಬ ಮಾಡ್ತಾರೆ. ಅವ್ರದ್ದೇನಂತಂದ್ರೆ ಬ್ಯಾಂಕ್ ಮತ್ತು ಪೊಲೀಸ್ ಸ್ಟೇಷನ್ ಎಲ್ಲ ರಜೆ ಇರುತ್ತೆ. ಹಾಗಾಗಿ ಯಾವುದಿರಲ್ಲ, ಏನು 190 ಪೇಜ್ ನೋಡಿದ್ರೆ ಇದು 24/7 ಇರಲ್ಲ. ಸೊ ಎನಿ ಟೈಮ್ ಅವರು ವಿತೌಟ್ ಡಿಲೇ 190 ಪೇಜ್ ಕರೆ ಮಾಡಿದ್ರೆ ಎಲ್ಲ ನಾವು ಹೇಳಿದ್ರೆ ಸೈಬರ್ ಪೋರ್ಟಲ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಬ್ಯಾಂಕ್ಗಳಾಗಿರ್ಬೋದು, ಡಿಜಿಟಲ್ ಪೇಮೆಂಟ್ ಗೇಟ್ವೇಸ್ ಎಲ್ಲರಿಗೂ ಇಂಟರ್ಲಿಂಕ್ ಇದೆ. ನಾವು ಏನು ಸೈಬರ್ ಪೋರ್ಟಲ್ ಹೋಗುತ್ತೆ ಆಟೋಮೆಟಿಕ್ ಅದನ್ನ ಕನ್ಸರ್ನ್ ಯಾರು ಫಾಸ್ಟರ್ ಅಕೌಂಟ್ ಇರುತ್ತೆ ಫ್ರೀಜ್ ಮಾಡ್ಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಆಟೋಮೆಟಿಕ್ ಹೋಗ್ಬಿಡುತ್ತೆ. ಸೊ ದ ಬೆಸ್ಟ್ ವೇ ಏನಂತಂದ್ರೆ ಫಸ್ಟ್ ಬಿ ಕೇರ್ಫುಲ್. ಯಾವುದೋ ಇಂಥ ಒಂದು ಸೈಬರ್ ಅಪರಾಧಗಳಿಂದ ದೂರ ಇರುವಂತ ಬೈ ಬೀಯಿಂಗ್ ಅವೇರ್ ಆಫ್ ಸೈಬರ್ ಕ್ರೈಮ್ಸ್. ಎರಡನೇ ಒಂದು ವೇಳೆ ಆಗಿದ ತಕ್ಷಣ ಇಮಿಡಿಯೇಟ್ಲಿ ವಿತೌಟ್ ಡಿಲೇ ಇನ್ ಗೋಲ್ಡನ್ ಅವರ್ನಲ್ಲಿ 190 ಮುಖಾಂತರ ಆಗಿರ್ಬೋದು ಅಥವಾ ಪೋರ್ಟಲ್ ಇರುತ್ತೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ದೂರ ನಿಲ್ಲಿಸಿದ್ರೆ ಏನು ದುಡ್ಡನ್ನ ಕಳ್ಕೊಂಡಿರ್ತಾರೆ ಅದನ್ನ ನಾವು ರಿಕವರಿ ಮಾಡ್ಲಿಕ್ಕೆ ರಿಫಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಒಂದೆರಡು ಜನರಿಗೆ ಕಳಿಸಿದ್ವಿ, ಹಾಗಾಗಿ ನಾವು ರಿಫಂಡ್ ಮಾಡಿದ್ವಿ. ಇದರಲ್ಲಿ ಏನಂತಂದ್ರೆ ಈಗ ಟ್ರೆಡಿಷನಲ್ ಅಪರಾಧಗಳಲ್ಲಿ ಏನು ಮನೆಗಳ ಹತ್ರ ಆಗಿರುತ್ತೆ ಎಲ್ಲ ಆಗಿರುತ್ತೆ, ಅವುಗಳನ್ನ ರಿಕವರಿ ಮಾಡೋದು ಅಂತಂದ್ರೆ ನಿಮ್ಗೆ ಡಿಸ್ಪ್ಲೇ ಮಾಡ್ಲಿಕ್ಕೆ ಗೋಲ್ಡ್ ರಿಕವರಿ, ಕ್ಯಾಶ್ ರಿಕವರಿ, ಎವ್ರಿಥಿಂಗ್ ಈಸ್ ಆನ್ಲೈನ್. ಅಮೌಂಟ್ ಫ್ರೀಸ್ ಆಗಿರುತ್ತೆ. ಆಮೇಲೆ ಡಿಪೆಂಡಿಂಗ್ ಆನ್ ದಿ ಅಮೌಂಟ್ ಡೈರೆಕ್ಟ್ಲಿ ಕೋಡ್ ಯಾರು ಬಂದಿರ್ತಾರೆ ಅವರಿಗೆ ಡೈರೆಕ್ಟ್ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಆ ರೀತಿ ದುಡ್ಡು ಟ್ರಾನ್ಸ್ಫರ್ ಆಗಿರೋದು ಹೇಳಿ.